ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ರೀ. ಮತ್ತು ನೋಡ್ರಿ ಫ್ರೆಂಡ್ಸ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಐತಲ್ರಿ. ಸೊ ಇಲ್ಲೆಲ್ಲ ಎಷ್ಟು ಪಬ್ಲಿಕ್ ಇರುತ್ತೆ, ಆಮೇಲೆ ಎಷ್ಟು ಇದು ಇರುತ್ತೆ, ಗದ್ದಲ ಇರುತ್ತೆ ನೋಡ್ರಿ ನೀವೇ. ಯಾಕಂದ್ರೆ ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ರೀ ಇಲ್ಲೆಲ್ಲ ಹೆಂಗೆ ಇದು ಮಾಡ್ತಾರೆ. ರೋಡ್ನಾಗಂತೂ ಫುಲ್ ಗಂಡು ಮಕ್ಳು ದಾರಿ ಇರಂಗಿಲ್ಲ ರೀ, ಆ ಥರ ಗಾಡಿ ತೊಗೊಂಡು ಫ್ಲ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ರೀ. ಸೊ ನೋಡ್ರಿ ಫ್ರೆಂಡ್ಸ, ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಗೊತ್ತಾಗತ್ತೆ. ಇದು ನೋಡ್ರಿ ಫ್ರೆಂಡ್ಸ, ಇವತ್ತು ನನ್ನ ಮಗಳ ಜೊತೆ ವಿಡಿಯೋ ಕಾಲ್ ಮಾಡಿದ್ದು ನಾನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೀ. ಸೊ ಅವಳು ನೋಡಿ ಭಾಳ ಖುಷಿ ಆಯ್ತು ರೀ. ಹಾಗೆ ದುಃಖ ಕೂಡ ಆಯ್ತು ರೀ, ಭಾಳ ದಿನ ಆಗಿತ್ತು ನನ್ನ ಮಗಳನ್ನ ನೋಡ್ಲಾರ್ದೆ. ಸೊ ಅವಳು ವಿಡಿಯೋ ಕಾಲ್ದಾಗ ಸ್ವಲ್ಪ ಮಾತಾಡ್ಬೇಕಂದ್ರೆ ಹಾಡ್ಕೊತ ಕುಂತು ಬಿಡ್ತಾಳ್ರಿ. ನಾನು ನೋಡಿ ಯಾವಾಗ ಬರ್ತಿ ಅಂತಂದೆ. ನಂಗಂತೂ ಇವತ್ತು ನಿಜವಾಗ್ಲೂ ಅದನ್ನು ಅವಳ ಜೊತೆ ಮಾತಾಡ್ಕೊತ ನಾನು ಸಿಕ್ಕಾಪಟ್ಟೆ ಹತ್ತಿದ್ದೀನಿ ರೀ. ಎಷ್ಟು ಸ್ವರ್ಗಿದ್ದಾಳೆ ನೋಡ್ರಿ ಫ್ರೆಂಡ್ಸ. ಮತ್ತು ನೋಡ್ರಿ, ಇವತ್ತಿಂದ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲೆಲ್ಲಿ ಆಚರಿಸ್ತಾರೆ ಅನ್ನೋದು. ಸೊ ಈ ಕಡೆ ಒಂದು ಗಾರ್ಡನ್ ಐತ್ರಿ, ಆ ಗಾರ್ಡನ್ ಕಡೆ ಇಲ್ಲೆಲ್ಲ ಭಾಳ ಚಲೋ ಮಾಡ್ತಾರೆ ರೀ. ಗಾರ್ಡನ್ ಕಡೆ ಮಾಡ್ತಾರೆ ರೀ, ಶಾಲ್ಯಾಗ, ಆಮೇಲೆ ಆಟೋ ಸ್ಟ್ಯಾಂಡು ಎಲ್ಲ ಕಡೆ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಮಾಡ್ತಾರೆ ರೀ ಇಲ್ಲೆಲ್ಲ. ಸೊ ನಾನು ಇದು ವಿಡಿಯೋ ಮಾಡೋವಾಗಂತೂ ನಾನು ಕೆಲ್ಸಕ್ಕೆ ಹೋಗಿದ್ದೆ ರೀ. ನಮ್ಮ ಮನೆಯವರು ತೊಗೊಂಡೋಗಿ ಒಂದು ಸ್ವಲ್ಪ ಮಾಡ್ಕೊಂಡು ಬಂದಿದ್ದಾರೆ ರೀ. ಅವ್ರಿಗೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಹಿಂಜರಿತಾರೆ ರೀ. ಅದ್ರ ಸಂಬಂಧ ಒಂದು ಸ್ವಲ್ಪ ಏನಾರ ಹೊರಗಡೆ ಹೋದರೆ ಹಿಂಗೆ ಮಾಡ್ಕೊಂಡು ಬಂದಿರ್ತಾರೆ ರೀ. ನಾನು ವಾಯ್ಸ್ ಓವರ್ ಹಚ್ಚಿದ್ರೆ. ಸೊ ಇದೇನು ಭಾಳ ದೂರ ಇಲ್ಲ, ಏನಿಲ್ಲ ರೀ, ನಮ್ಮ ಅಪಾರ್ಟ್ಮೆಂಟ್ ಸ್ವಲ್ಪ ಮುಂದ್ಗಡೆನೇ ಐತ್ರಿ, ಅಂದ್ರೆ ಅಪೋಸಿಟ್ ಐತ್ರಿ ಇದು. ಸೊ ಇಲ್ಲೆಲ್ಲ ಗಾರ್ಡನ್ ಐತ್ರಿ, ಭಾಳ ಚಲೋ ಮಾಡಿದಾರ. ಇಲ್ಲಿ ಎಷ್ಟು ಕಸ ಆಗಿತ್ತು ಈಗ ಎಲ್ಲ ಸ್ವಚ್ಛ ಮಾಡಿ ಮತ್ತು ಹೊಸ ಗಿಡ ಎಲ್ಲ ಹಚ್ಚಾಗತ್ತಾರ್ರಿ ಇಲ್ಲೆಲ್ಲ. ಸೊ ಮಸ್ತ್ ಐತ್ರಿ ಇದು. ಒಂದು ಸ್ವಲ್ಪ ಬೆಳಗ್ಗೆ ಅಂತರೂ ಇಲ್ಲಿ ಜಾಸ್ತಿ ಜನ ವಾಕಿಂಗೂ ಬರ್ತಿರ್ತಾರೆ. क्या बात है पूर्विक, बहुत बढ़िया. ಮತ್ತೆ ಯಾರಾದರೂ ಮಾತಾಡೋರಿದ್ರೆ RSS ದವರು ಈ ಕಡೆ ಮುಂದ್ಗಡೆ ಬರಬೇಕು. ಅಲ್ಲ ಬನ್ನಿ ಮುಂದ್ಗಡೆ ಬನ್ನಿ, ಈ ಮಕ್ಕಳು ಬನ್ನಿ ಮುಂದ್ಗಡೆ. ರೆಡಿ ಮಾಡ್ತಾರ ನಾವು. ಕಡೆ ರಘುವೀರ್ ಸಿಂಗ್ ನೆಕ್ಸ್ಟ್ ಪಕ್ಕ ಖಂಡಿತವಾಗಿ ಮಾತಾಡ್ತಾನೆ, ಕೂತ್ಕೊಳ್ಬೇಕು. ಇವರು RS ದವರು ಒಬ್ರು ಮಾತಾಡ್ತಾರೆ. ಬನ್ನಿ ಮುಂದ್ಗಡೆ ಬನ್ನಿ ಭಾಷೆ ದೇಶದ ಬಗ್ಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಬ್ಬಳ್ಳಿ ಮಹಾನಗರ ವತಿಯಿಂದ ಇವತ್ತು ನಾವು ರಕ್ಷಾಬಂಧನ ಕಾರ್ಯಕ್ರಮವನ್ನು ಮಾಡಬೇಕಂತ ಬಂದಿದ್ದೇವೆ. ಕಾರ್ಯಕ್ರಮದ ಸ್ವರೂಪ ಹೀಗಿರುತ್ತೆ. ಮೊದಲನೆಯದಾಗಿ ವೈಯಕ್ತಿಕ ಗೀತೆ, ದೇಶಭಕ್ತಿ ಗೀತೆಯನ್ನು ಹಾಡ್ತಾರೆ. ಅದರ ನಂತರ ಎಲ್ರಿಗೂ ರಕ್ಷೆಯನ್ನು ಕೊಡಲಾಗುತ್ತೆ. ರಕ್ಷೆಯನ್ನ ಈಗ ಅಕ್ಕಪಕ್ಕದಲ್ಲಿ ಪರಸ್ಪರ ನಾವು ನೀವು ನನ್ನ ರಕ್ಷಣೆ ಮಾಡಿ, ನಾವು ನಿಮ್ಮ ರಕ್ಷಣೆ ಮಾಡ್ತೇವೆ, ಇಬ್ಬರು ಸೇರಿ ದೇಶದ ರಕ್ಷಣೆ ಮಾಡೋಣ ಅಂತ ಹೇಳ್ಕೊಂಡು ರಕ್ಷೆಯನ್ನು ಕಟ್ಕೊಳ್ಬೇಕು. ಅದರ ನಂತರ ರಕ್ಷಾಬಂಧನ ಮಹತ್ವದ ಒಂದು ಸಂದೇಶ ಇರುತ್ತೆ, ಅದನ್ನು ಓದಲಾಗುತ್ತೆ ಕಾರ್ಯಕ್ರಮ. ಯುವ ಮನದೊಳೆಂದು ಸೀಮೋಲ್ಲಂಘನದ ತವಕ, ಯುವ ಮನದೊಳೆಂದು ಸೀಮೋಲ್ಲಂಘನದ ತವಕ, ದುರುಳರೆದೆಯಲಿ ನಡುಕ ಧರೆಗೆ ಪುಳಕ, ನಿಲ್ಲದಿ ಅಭಿಸರಣ ಗೆಲ್ಲುವನಕ, ನಿಲ್ಲದಿ ಅಭಿಸರಣ ಗೆಲ್ಲುವನಕ, ಪರಮ ವೈಭವ ತಾಯಿಗೆ
ಸಲ್ಲುವನಕ ಸಲ್ಲುವನಕ ಯುವ ಮನದೊಳಿಂದು ಸೀಮೋಲ್ಲಂಘನದ ತವಕ ಪ್ರಾಚೀ ನೋಡ್ರಿ ನಾ ಹೇಳಿಲ್ರಿ ರೋಡ್ನಾಗ ಯಾವ ಥರ ರಶ್ ಇರುತ್ತಂತಂದು ನೋಡ್ರಿ ಇದೇ ಥರ ಇಡೀ ಹಗಲೆಲ್ಲ ಹಿಂಗೆ ಅಡ್ಡಾಡ್ತಾರೆ ನೋಡ್ರಿ ಹುಡುಗರು ಬೈಕ್ ತೊಗೊಂಡು. ಆಮೇಲೆ ಅದು ಬುಲೆಟ್ ಅಂತ್ರಿಪ್ಪ ಯಾವುದೋ ಒಂದು ಎಷ್ಟು ಸೌಂಡ್ ಮಾಡ್ಕೊಂತ ಹೋಗ್ತಿರ್ತಾರೆ ರೀ. ಅದನ್ನು ನೋಡಿದ್ರೆ ಒಂಥರ ಹೆದರಿಕೆ ಆಗತ್ತೆ ರೀ, ಎದೆ ಹೊಡ್ಕೊಂಡು ಸಾಯ್ಬೇಕ್ರಿ ಆ ಥರ ಬುಲೆಟ್ ರೀ. ಈಗ ನೋಡ್ರಿ ಮಧ್ಯಾಹ್ನ ಒಂದು ಸ್ವಲ್ಪ ಮಳೆ ಮಾಡಾಗಿ ಜಗ್ಗಿ ಮಳೆ ಬಂತ್ರಿಪ್ಪ. ಇದು ಟೆರೆಸಿಂದು ನೀರು ನೋಡ್ರಿ ಎಷ್ಟು ಪೈಪ್ ಹೊಡೆದು ನೀರು ಬೆಳಾಗುತ್ತೆ. ಇಲ್ಲಿ ಚರಂಡಿ ಜಾಮ್ ಆಗಿಬಿಟ್ಟೈತ್ರಿ ಇಲ್ಲೇ ಹಾಸ್ಟೆಲ್ ಕಡೆ. ಸೊ ನೀರು ಎಲ್ಲ ಒಳಗಡೆ ಬಂದು ನೋಡಬಾರ್ದ್ರಿ ಪಜಿತಿ. ಇವತ್ತಂತೂ ಸಿಕ್ಕಾಪಟ್ಟೆ ಪಜಿತಿ ರೀ. ನೋಡ್ರಿ ಇದು ಎಷ್ಟು ಒಳಗಡೆ ಇದೆ ಅಂದ್ರೆ ಹಾಸ್ಟೆಲ್ ಕಡೆ ಇರೋದು. ಇನ್ನೊಂದು ಸೈಡ್ ನಾವು ಆ ಸೈಡ್ ಇರೋದ್ರೆ ಈಗ ನೀರಂತರೂ ಸಿಕ್ಕಾಪಟ್ಟೆ ಬೀಳಾಗುತ್ತೆ. ದೊಡ್ಡ ಪೈಪ ಹೊಡೆದೈತ್ರಿ ಅದು. ಇಲ್ಲೇ ಮಳೆ ನೋಡ್ರಿ ನೀರು ಮಳಿನೂ ಹಂಗೆ ಬರಾಕತ್ತೈತ್ರಿ, ನೀರೂ ಹಂಗೆ ಬೀಳಾಕತ್ತೈತ್ರಿ. ಅಂದರೆ ಎಲ್ಲ ಟೆರೆಸಿನ ನೀರು ಅಂದ ಪೈಪ್ನಾಗ ಬರ್ತೈತ್ರಿ. ಅದು ಫುಲ್ ಎಲ್ಲ ಹೊಡೆದ ಕೂಡಲೇ ಇಲ್ಲೆಲ್ಲ ಚರಂಡಿ ಜಾಮ್ ಆಗಿ ನೋಡ್ರಿ. ಇಲ್ಲಿ ಮೆಸ್ ರೀ, ಅಂದ್ರೆ ಹಾಸ್ಟೆಲ್ ಹುಡುಗರಿಗೆ ಊಟ ಕೊಡೋದ್ರಿ ಇಲ್ಲೆಲ್ಲ. ಸೊ ನಮ್ಮ ಮನೆಯವರು ಸ್ವಲ್ಪ ಕಸ ಹೊಡ್ಯಾಕತ್ತಿದ್ರಿ. ಅಂದ್ರೆ ಕಸ ಅಂದ್ರೂ ಅದನ್ನ ನೀರು ಒಂದು ಸ್ವಲ್ಪ ಆ ಕಡೆ ದುಕ್ಕಾಗತ್ತಿದ್ರಿ. ಅಂದ್ರೆ ಆ ಕಡೆ ಒಂದು ಇದು ಹೌಸ್ ಮಾಡಂಗೆ ಮಾಡೀವಿ ರೀ. ಅಂದ್ರೆ ಒಂದು ತೆಗ್ಗು ಅದು ಮೋಟ್ರಿಂದ ಹಚ್ಚಿ ನೀರು ಹೊರಗಡೆ ಬಿಡ್ತಿರ್ತಾರೆ ರೀ ಅವರು. ಅದ್ರ ಸಂಬಂಧ ಒಂದು ಸ್ವಲ್ಪ ಅದನ್ನ ಕಸ ಹೊಡ್ಯಾಕತ್ತಿದ್ರು ನೋಡ್ರಿ. ಈ ಕಡೆ ಗಾಡಿ ಎಲ್ಲ ಪಾರ್ಕ್ ಮಾಡಿದಾರೆ ರೀ ಹಾಸ್ಟೆಲ್ ಹುಡುಗರು. ಇಲ್ಲಿ ಮೇಲ್ಗಡೆ ಮೆಟ್ಲು ಆಯ್ತಲ್ರಿ, ಆ ಕಡೆ ಮೇಲ್ಗಡೆ ಹೋದ್ರೆ ಹಾಸ್ಟೆಲ್, ಆಮೇಲೆ ಕಂಪ್ಯೂಟರ್ ಕಲಿಯೋದು ಅದು ಇದು ಅಂತಂದು ಎಲ್ಲ ಇದಾವ್ರಿ. ಸೊ ನೋಡ್ರಿ ಆ ಥರ ನೀರು ಬರಾಕತ್ತವು. ಇವತ್ತು ನಮಗಂತೂ ಹೆದರಿಕೆನ ಆಗೈತೆ ರೀ. ಅಷ್ಟೊತ್ತಿಗಂದ್ರೆ ಸ್ವಲ್ಪ ಮಳೆ ನಿಂತ್ರಿಪ್ಪ. ಯಾಕಂದ್ರೆ ಇದು ಜಾಸ್ತಿ ಮಳೆ ಬಂತಂದ್ರೆ ಇಲ್ಲಿ ಪಜೀತಿ ರೀ ಇದು ನೀರು ಬಂದ್ರೆ. ಮತ್ತು ಹಿಂಗೆ ಮಾಡಿ ಮಳೆ ನಿಂತತ್ರಿಪ್ಪ. ಸ್ವಲ್ಪ ಒಂದು ತಾಸು ಆದಮೇಲೆ ಈಗ ನೋಡ್ರಿ ರಾತ್ರಿ ಊಟಕ್ಕೆ ಅಂತಂದು ಅಡುಗೆ ಮಾಡಾಕತ್ತೀನಿ. ಸೊ ಬರ್ರಿ ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡಾಕತ್ತೀನಿ ನೋಡೋಣ ರೀ. ಈಗ ನೋಡ್ರಿ ರೊಟ್ಟಿ ಮಾಡೋಕಂತಂದು ನಿಂತೇನಿ. ಸೊ ರೊಟ್ಟಿ ಯಂತ್ರ ಮಾಡೋದು ಆಗೈತೆ ರೀ. ಇನ್ನೊಂದು ಎರಡು ಏನೋ ಇದ್ದು ರೀ, ಅಂದ್ರೆ ಒಂದು ಲಟ್ಸಿದ್ರಿ. ಆಮೇಲೆ ಇನ್ನೊಂದು 2 ಪೇಡೆ ಅಷ್ಟು ಇದ್ದೂರಪ್ಪ. ಇದಿಷ್ಟನ್ನು ಮಾಡಿದ್ರೆ ರೊಟ್ಟಿ ಇದಂತೂ ಮುಗಿತ್ರಿ. ಯಾಕಂದ್ರೆ ಸ್ವಲ್ಪ ಕಲಿಸಿದ್ದೆ ರೀ, ಇಬ್ಬರ ಜನ ಅದೇವಲ್ರಿ, ಒಂದು ಸ್ವಲ್ಪ ಬಿಸಿನ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತಂದು ಸ್ವಲ್ಪ ಇಟ್ಕೊಂಡಿದ್ದೆ ರೀ ನಾನು. ಯಾಕಂದ್ರೆ ಮತ್ತು ಬೆಳಿಗ್ಗೆ ಅಂತೂ ನಂಗೆ ಆಗಂಗೇ ಇಲ್ಲ ರೀ. ಮಕ್ಕಳೇ ಮತ್ತೆ ಮಧ್ಯಾಹ್ನ ರೀ. ಬೆಳಿಗ್ಗೆ ಅಂದ್ರೆ ನಾನು 7 ಗಂಟೆ ಅಂದ್ರೆ ಕೆಲ್ಸಕ್ಕೆ ಹೋಗಿರ್ತೀನಿ ರೀ. ಬರೋದು 12ವರೆಗೆ ಆಗ್ತೈತೆ ರೀ ನಂಗೆ ಟೈಮ್. ಅವಾಗ 12ವರೆಗೆ ಬಂದು ಮಧ್ಯಾಹ್ನ ಊಟನ ರೆಡಿ ಮಾಡ್ಕೋಬೇಕ್ರಿ ನಾನು. ಅದ್ರ ಸಂಬಂಧ ಮತ್ತು ಈಗ ರಾತ್ರಿ ಊಟಕ್ಕಂತಂದು ಒಂದು ಸ್ವಲ್ಪ ಮಾಡ್ಕೊಂಡೆ ರೀ ರೊಟ್ಟಿ. ಅದು ಹಿಟ್ಟು ಇರ್ಲಾರ್ದಕ್ಕೆ ಭಾಳ ಪಜಿತಿ ಆಗ್ಬಿಟ್ಟಿತ್ರಿಪ್ಪ. ಅನ್ನ ತಿಂದು ಬೇಸ್ರಟ್ಟು ಹೋಗಿತ್ರಿ. ಯಾಕಂದ್ರೆ ಒಂದು ರೊಟ್ಟಿ ತಿಂದು ಒಂದು ಸ್ವಲ್ಪ ಅನ್ನ ಊಟ ಮಾಡಿಬಿಟ್ರೆ ಹೊಟ್ಟೆ ತುಂಬ್ತೈತೆ ರೀ. ಇಲ್ಲಿಗೆ ರಾತ್ರಿ ಒಂದು ಸ್ವಲ್ಪ ಅನ್ನ ಏನೋ ಒಂದು ಚೂರು ಊಟ ಮಾಡಿರ್ತೀನಿ ರೀ ನಾನು. ಬೆಳಗ್ಗೆ ಎದ್ದು ಕೂಡಲೇ ಹಂಗೆ ಒಂದು ಕಪ್ ಚಹಾ ಕುಡ್ದು ಹಂಗೆ ಹೋಗ್ಬಿಟ್ಟಿರ್ತೀನಿ ರೀ. 7 ಗಂಟೆ ಅಂದ್ರೆ ಬರೋದು 12ವರೆ ಆಕೈತೆ ರೀ ನಂಗೆ. ಅಲ್ಲಿ ತನಕ ನಂಗೆ ಹೊಟ್ಯಾಗ ಏನು ಆಗಿಬಿಟ್ಟಿರ್ತೈತೆ ರೀ. ಸೊ ಅದ್ರಾಗ ಹೆಂಗೆಂಗೋ ತಡ್ಕೊಂಡು ಒಂದು ಸ್ವಲ್ಪ ಮಾಡ್ಕೊಂಡು ಬಂದಿರ್ತೀನಿ ರೀ ಕೆಲಸನ. ಅದ್ರ ಸಂಬಂಧ ಮತ್ತು ಜೋಳನ ಹಸನ್ ಮಾಡಿ ಇಟ್ಕೊಂಡಿದ್ದೆ ರೀ ನಿನ್ನೆ. ಮತ್ತು ಇವತ್ತು ಸ್ವಲ್ಪ ನಮ್ಮ ಮನೆಯವ್ರ ಕೊಟ್ಟು ಕಳಿಸಿ ಹಾಕಿಸ್ಕೊಂಡು ಬರೋಕೆ ಹಚ್ಚಿದ್ರಪ್ಪ. ಯಾಕಂದ್ರೆ ಒಂದು ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡ್ರೂ ನಮ್ಗೆ ಏನು ಚಿಂತೆ ಇರಂಗಿಲ್ಲ ರೀ. ಯಾಕಂದ್ರೆ ಒಂದೊಂದು ರೊಟ್ಟಿ ತಿಂದು ಅನ್ನ ಉಂಡ್ಬಿಟ್ರೆ ಹೊಟ್ಟೆ ತುಂಬ್ತೈತೆ ರೀ. ಸೊ ಅದ್ರ ಸಂಬಂಧ ನೋಡ್ರಿ ಈಗ ರೊಟ್ಟಿ ಮಾಡಾಕತ್ತೀನಿ. ಸೊ ರೊಟ್ಟಿದು ಆಗೈತೆ ರೀ ಆಗಲೇ. ಈಗ ಒಂದು ರೊಟ್ಟಿ ಬೇಯಿಸಾಕತ್ತೀನಿ ರೀ. ಒಂದು ರೊಟ್ಟಿ ಅಂತ ಲಟ್ಸಿದ್ದೀನಿ. ರೊಟ್ಟಿ ಹಿಟ್ಟಂತೂ ಸಿಕ್ಕಾಪಟ್ಟೆ ಮಸ್ತ್ ಹಾಕಿದಾರೆ ರೀ. ಒಂಚೂರು ಕಡ್ಸಾಕತ್ತಿದ್ದಿಲ್ರಿಪ್ಪ ರೊಟ್ಟಿ ಮಾಡೋವಂತರೂ. ನಾವು ಎಷ್ಟು ದೊಡ್ಡ ಲಟ್ಟಿಸ್ತೀವಿ ಅಷ್ಟು ದೊಡ್ಡ ಆಗತ್ತಿದ್ರೆ. ಒಂದು ಸ್ವಲ್ಪ ಅಕ್ಕಿ ರೇಷನ್ ಅಕ್ಕಿದು ನುಚ್ಚಕ್ಕಿ ಇದ್ವು ರೀ, ಅದನ್ನು ಹಸನ್ ಮಾಡಿ ನಾನು ಅದ್ರಾಗ ಜೋಳದಾಗ ಕೂಡಿಸಿ ಕೊಟ್ಟು ಕಳಿಸಿದ್ದೆ ರೀ.
ಸೊ ಅದು ನೋಡ್ರಿ ಕ್ಯಾಮ್ರಾ ಹಿಡಿಯೋರು ಯಾರು ಇದ್ದಿದ್ದಿಲ್ರಿಪ್ಪ. ಅದು ಟಾಕಿ ಮೇಲೆ ಇಟ್ಟು ಒಂದು ಡಬ್ಬಿ ಇಟ್ಟು ಒಂದು ಸ್ವಲ್ಪ ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ ರೀ. ಹೆಂಗೆ ಬಂದೈತೆ ಏನೋ ನಂಗಂತೂ ಅಷ್ಟು ಕ್ಲಿಯಾರಿಟಿ ಬಂದಿಲ್ಲ ಅನ್ಸಾಕತ್ತೈತ್ರಿ, ಯಾಕಂದ್ರೆ ಸ್ವಲ್ಪ ಬ್ಲ್ಯಾಕ್ ಬಂದುಬಿಟ್ಟೈತೆ ಅದು ವೀಡಿಯೋ. ಸಾರಿ ಫ್ರೆಂಡ್ಸ್, ಏನು ಅನ್ಕೋಬೇಡ್ರಿ, ಏನಾರು ತಪ್ಪಾಗಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡೋರು ಹಿಡಿಯೋರು ಇದ್ರೆ ಒಂಚೂರು ಏನೋ ಕ್ಲಿಯಾರಿಟಿ ಚಲೋ ಬರ್ತೈತ್ರಿ ವೀಡಿಯೋದು. ಇಲ್ಲಿಕ್ರೆ ಚಲೋನ ಬರಂಗಿಲ್ಲ ರೀ ಅದು. ಏನೋ ಇರಲಿ ರೀ ಫ್ರೆಂಡ್ಸ, ಒಬ್ರದ ಜೀವನ ಹೆಂಗೆ ಇರ್ತೈತೆ ಅನ್ನೋದು ನಿಮಗೂ ಗೊತ್ತಿರ್ತೈತಲ್ರಿ. ಸೊ ಒಬ್ಬರೇ ಪೇಚಾಡ್ಬೇಕು ರೀ ಹೆಂಗಾದ್ರೂ. ಈಗ ನೋಡಿರಿ ರೊಟ್ಟಿ ಹತ್ರ ಹಾಕಿ ಒಂದು ಸ್ವಲ್ಪ ನೀರು ಹಚ್ಚಿದ್ದಾರೆ. ಈಗ ಗ್ಯಾಸಿನ ಕಟ್ಟೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಿಡ್ತೀನಿ ರೀ. ಈಗ ಇದೆಷ್ಟನ್ನು ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ನಂದು ಫೈನಲಾಗಿ ಅಡುಗೆ ಅಂತೂ ಮುಗೀತ್ರಿ. ಸೊ ಅಡುಗೆ ಆದಮೇಲೆ ಈಗ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋದು ಅವೆಲ್ಲ ಇರ್ತೈತೆ ರೀ ಫ್ರೆಂಡ್ಸ. ನಾ ಅಚಾನಕ್ಕಾಗಲಿ ಒಂದೊಂದು ಸಲ ಇಲ್ಲಿಗೆ ಎಂಡ್ ಮಾಡಿಬಿಟ್ಟಿರ್ತೀನಿ ರೀ. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ನನಗೆ ಕೆಲಸ ಇದ್ನಂತಂದು ಅರ್ಬಿ ಅವೆಲ್ಲ ಮಡಚೋದು ಆಮೇಲೆ ಎಲ್ಲ ಕೆಲಸ ಇರ್ತೈತೆ ರೀ. ಇದ್ರಾಗ ನಾನು ಲಕ್ಷ್ಯನ ಕೊಡೋಂಗಿಲ್ಲ ರೀ. ಸೊ ಅದ್ರ ಸಂಬಂಧ ನಾನು ಏನಾಗಲಿ ರೀ ಒಂದು ಸ್ವಲ್ಪ ಈ ವಿಡಿಯೋದಾಗ ಏನಾಗಿದ್ರೂ ನಾನು ಹೇಳ್ಕೊಂಡು ಬಿಟ್ಟಿರ್ತೇನೆ ರೀ. ಯಾಕಂದ್ರೆ ನನ್ನ ಒಂದೊಂದು ಕೆಲಸ ಏನೇನು ನಾನು ಮಾಡ್ತಿರ್ತೀನಿ ರೀ ಎಲ್ಲ ಶೇರ್ ಮಾಡ್ಕೊತ ಬಂದಿರ್ತೀನಿ ರೀ. ಸೊ ಯಾಕೋ ನಂಗೆ ಇತ್ತೀಚೆಗೆ ವ್ಯೂಸೂ ಬರಾಕತ್ತಿಲ್ಲ, ಭಾಳ ಬೇಜಾರು ಅನ್ಸಾಕತ್ತೈತೆ ರೀ. ಏನು ನಾನು ವೀಡಿಯೋ ಸರಿಯಾಗಿ ಹಾಕಾಕತ್ತಿಲ್ಲ ಏನೋ ಅನ್ಸಂಗೆ ಆಗ್ಬಿಟ್ಟೈತೆ ರೀ ಫ್ರೆಂಡ್ಸ. ಯಾಕೆ ರೀ ಹಂಗೆ ಮಾಡಾಕತ್ತೀರಿ ಎಲ್ಲರೂ ಅನ್ನೋದು ನಂಗೆ ನಿಜವಾಗ್ಲೂ ಕೇಳ್ಬೇಕಂದ್ರೂ ನಂಗೆ ಕೇಳೋಕೆ ಆಗ್ತಿಲ್ಲ ರೀ ಫ್ರೆಂಡ್ಸ, ಹಾಗಾಗೈತಿ. ಸೊ ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ನಿಮ್ಗಳ ಸಪೋರ್ಟಿಂದನೇ ಇನ್ನು ಮುಂದೆ ನಾನು ನನ್ನ ಮಕ್ಕಳದ ಏನೇನೋ ಜೀವನದ ಯೋಚನೆ ಅದಾವ್ರಿ, ಅದನ್ನೆಲ್ಲ ನಾನು ಸಕ್ಸಸ್ ಆಗಬೇಕಂದ್ರೆ ಸೊ ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಇರಬೇಕ್ರಿ. ಸದಾ ನಿಮ್ಮ ಆಶೀರ್ವಾದ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಮತ್ತು ನೋಡಿರಿ ಇವತ್ತಿಂದು ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ನಾನು ಹೊಸ ಬ್ಲಾಗೊಂದಿಗೆ ಹೊಸ ವೀಡಿಯೋಸ್ನೊಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ಬರ್ತೀನಿ ರೀ ಫ್ರೆಂಡ್ಸ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.